ನೀವು ಕಂಡಂತೆ ದರ್ಶನ್ ಅವ್ರು ಹೇಗೆ ಅಂತ? ನಾನು ಅವ್ರ ಜೊತೆ ಡೈರೆಕ್ಟ್ ಮಾಡಿದ್ದೀನಿ. ನನ್ನ ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿತ್ತು. ಮೇಡಮ್, ಸೋಷಿಯಲ್ ಮೀಡಿಯಾನ ಮಿಸ್ಯೂಸ್ ಮಾಡ್ಕೊಳ್ಳೋರ ಸಂಖ್ಯೆ ತುಂಬಾ ಜಾಸ್ತಿ ಇದೆ. ಆ ಕಾಮೆಂಟ್ಸ್ನ ನಾವು ಏನು ಮಾಡೋಕ್ಕಾಗಲ್ಲ. ವಾರಣಾಸಿಯ ಚೆಲುವೆ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ. ಈವನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಜೊತೆ ಕೂಡ ತಾರಕ್ ಸಿನಿಮಾ ಮಾಡಿದ್ರು. ಇವಾಗ ನನ್ನ ಜೊತೆ ಇದ್ದಾರೆ ಶಾನ್ವಿ ಶ್ರೀವಾತ್ಸ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಕನ್ನಡ ಚಿತ್ರರಂಗದಲ್ಲಿ 3-4 ವರ್ಷದಿಂದ ಒಂದು ಬ್ರೇಕ್ ಆಯ್ತು. ಶಾನ್ವಿನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಕನ್ನಡ ಸಿನಿಮಾ ಪ್ರೇಮಿಗಳು. ಯಾವಾಗ ಒಂದು ಬಿಗ್ ಕಮ್ ಬ್ಯಾಕ್ ಮಾಡ್ತೀರಿ ಅಂತ? ಮಿಸ್ ಮಾಡಲಿ, ಸ್ವಲ್ಪ ಮಿಸ್ ಮಾಡಲಿ, ಬರ್ತೀರಿ. ಈ ಸೆಕೆಂಡ್ ಹಾಫಲ್ಲಿ ಬರ್ತೀರಿ ಈ ಇಯರ್. ನೀವು ಕಂಡಂತೆ ದರ್ಶನ್ ಅವ್ರು ಹೇಗೆ ಅಂತ? ಸೊ ನಾನು ಅವ್ರ ಜೊತೆ ಡೈರೆಕ್ಟ್ ಮಾಡಿದ್ದೀನಿ. ನನ್ನ ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿತ್ತು. ಐ ಹ್ಯಾವ್ ರಿಯಲಿ ಫೆಲ್ಟ್ ರೆಸ್ಪೆಕ್ಟೆಡ್. He's such a big star and he has gotten up from his chair. Now our chair nanna kottidare because I was standing. So I believe in the respect he has shown to me, and I am nobody to talk about the matter. ಮೇಡಮ್, ಸೋಷಿಯಲ್ ಮೀಡಿಯಾನ ಮಿಸ್ಯೂಸ್ ಮಾಡ್ಕೊಳ್ಳೋರ ಸಂಖ್ಯೆ ತುಂಬಾ ಜಾಸ್ತಿ ಇದೆ. ಬ್ಯಾಡ್ ಕಮೆಂಟ್ ಮಾಡುವಂತ ನೆಟ್ಟಿಗರ ಬಗ್ಗೆ ಏನ್ ಹೇಳ್ತಾರೆ ಶಾನ್ವಿ? ಅದಕ್ಕಾದ್ರೂ ಆನ್ಸರ್ ಮಾಡಿ. ಆ ಕಾಮೆಂಟ್ಸ್ನ ನಾವು ಏನು ಮಾಡೋಕ್ಕಾಗಲ್ಲ. ಓಕೆ, 100 ಕಾಮೆಂಟ್ಸ್ ಅಲ್ಲಿ 90 ಕಾಮೆಂಟ್ಸ್ ಚೆನ್ನಾಗಿರುತ್ತೆ, 10 ಕಾಮೆಂಟ್ಸ್ ಗಲೀಜಾಗಿರುತ್ತೆ. ಸೊ ವಾಟ್ ಐ ಕ್ಯಾನ್ ಡೂ ಅಂಡ್ ವಾಟ್ ಐ ಕ್ಯಾನ್ ಟೆಲ್ ಪೀಪಲ್ ಟು ಡೂ, 90 ಕಾಮೆಂಟ್ಸ್ ಮೇಲೆ ಫೋಕಸ್ ಮಾಡಿ, 10 ಕಾಮೆಂಟ್ಸ್ ಮೇಲೆ ಫೋಕಸ್ ಮಾಡಬೇಡಿ. ಬಿಕಾಸ್ ಯು ಕಾಂಟ್ ಹೆಲ್ಪ್ ದ ವರ್ಲ್ಡ್. ನೀವು ನಿಮ್ಮ ಮೈಂಡ್ ರೈಟ್ ಡಿರೆಕ್ಷನ್ ಕೊಡ್ಬೋದು. ನೀವು ಎರಡು ಏನ್ ಮಾಡ್ತಾರೆ ನೀವು ಏನು ಹೇಳಕ್ಕಾಗಲ್ಲ. ಸೊ ಜಸ್ಟ್ ಫೋಕಸ್ ಆನ್ ದ ಗುಡ್ ಥಿಂಗ್ಸ್. ಹೆಣ್ಮಕ್ಳ ಬಗ್ಗೆ ಬ್ಯಾಡ್ ಕಮೆಂಟ್ ಮಾಡುವಂತವ್ರಿಗೆ ಏನ್ ಹೇಳ್ತೀರಾ? ಬ್ಯಾಡ್ ಕಾಮೆಂಟ್ಸ್ ಮಾಡಿದ್ರು ಅವ್ರ ಅಪ್ಬ್ರಿಂಗಿಂಗ್ ನ ತೋರಿಸ್ತಾ ಇದ್ದಾರೆ. ಇಟ್ ಶೋಸ್ ದೇರ್ ಪ್ರಾಬ್ಲಮ್, ದೇರ್ ಮೆಂಟಲ್ ಇಲ್ನೆಸ್, ದೇರ್ ಅಪ್ಬ್ರಿಂಗಿಂಗ್, ನಾಟ್ ಅವರ್ಸ್, ನಾಟ್ ಎನಿ ಗರ್ಲ್ಸ್. So what to talk about the people who are not, who are not sensible? It's a waste of time to talk about them. Thank you madam. Thank you so much. ಇದು ಶಾನ್ವಿ ಶ್ರೀವಾತ್ಸ ಅವರ ಮಾತುಗಳಾಗಿತ್ತು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪಂಪಾಪತಿ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.